ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ ನವೋದಯ ಎಕ್ಸಾಮ್ ಎಂಟ್ರೆನ್ಸಿಗೆ ಹೇಗೆ ರಿಜಿಸ್ಟರ್ ಆಗಬೇಕು ಮತ್ತು ಪ್ರೊಸೀಜರ್ ಯಾವ ಥರ ಇರ್ತದೆ ಅಂತ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಈಗ ನೋಟಿಫಿಕೇಷನ್ ಫಾರ್ ಅಪ್ಲಿಕೇಶನ್ ಟು ಎಂಟ್ರೆನ್ಸ್ ಎಕ್ಸಾಮ್, ನೀವು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಂದ್ರೆ ನೋಟಿಫಿಕೇಷನ್ ಯಾವಾಗ ಬರ್ತದೆ, ಯಾವಾಗ ನೀವು ಹೋಗಿ ಪೋರ್ಟಲಿಗೆ ಹೋಗಿ ರಿಜಿಸ್ಟರ್ ಆಗಬೇಕು. ಅದು ಅಡ್ಮಿಷನ್ ಫಾರ್ 2027 ಅಕಾಡೆಮಿಕ್ ಸೆಷನ್ ಅಂದರೆ ನೆಕ್ಸ್ಟ್ 2027ಗೆ ನೀವು 6th ಸ್ಟ್ಯಾಂಡರ್ಡ್ ಹೋಗಲಿಕ್ಕೆ ಎಕ್ಸಾಮ್ ಬರೀಬೇಕು ಅಂದರೆ ನೋಟಿಫಿಕೇಷನ್ ಬರ್ತದೆ ನೀವು ಅಪ್ಲೈ ಮಾಡಲಿಕ್ಕೆ. ಅದು ಅರೌಂಡ್ ಜೂನಿಂದ ಆಗಸ್ಟ್ ಅಥವಾ ಸೆಪ್ಟೆಂಬರ್ವರೆಗೂ ನೋಟಿಫಿಕೇಷನ್ ಬರ್ತದೆ. ನೀವು ನವೋದಯ ಸಮಿತಿ ಪೋರ್ಟಲ್ನ ಹೋಗಿ ಚೆಕ್ ಮಾಡ್ತಾ ಇರಬೇಕು, ವೆಬ್ಸೈಟ್ ಯಾವಾಗ ರಿಲೀಸ್ ಮಾಡ್ತಾರೆ ನಿಮಗೆ ಅಪ್ಲೈ ಮಾಡಲಿಕ್ಕೆ ಎಕ್ಸಾಮಿಗೆ ಅಂತ. ಅದನ್ನು ನೀವು ಚೆಕ್ ಮಾಡಿದ್ಮೇಲೆ ನೀವು ಆ ಥರ ಹೋಗಿ ಪೋರ್ಟಲಿಗೆ ಹೋಗಿ ಹೇಗೆ ರಿಜಿಸ್ಟರ್ ಆಗೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಆ ಥರ ಹೋಗಿ ನೀವು ರಿಜಿಸ್ಟರ್ ಆಗಬೇಕು ನೋಟಿಫಿಕೇಷನ್ ಬಂದ ಮೇಲೆ. ಇನ್ನು ಎಕ್ಸಾಮ್ ಯಾವ ಥರ ಇರ್ತದೆ, ಎಕ್ಸಾಮ್ 2 ಫೇಸಲ್ಲಿ ಕಂಡಕ್ಟ್ ಮಾಡ್ತಾರೆ. ಫೇಸ್ 1 ಡಿಸೆಂಬರ್ 2026 ಮೀನ್ಸ್ ಇದೇ ವರ್ಷ ಡಿಸೆಂಬರಿಗೆ ಒಂದು ಎಕ್ಸಾಮ್ ಇರುತ್ತೆ. ಮತ್ತು ಇನ್ನೊಂದು ಎಕ್ಸಾಮ್ ಸೇಮ್ ಎಕ್ಸಾಮು 2027 ಏಪ್ರಿಲಲ್ಲಿ ಕಂಡಕ್ಟ್ ಮಾಡ್ತಾರೆ, ಫೇಸ್ 2 ಎಕ್ಸಾಮ್. ಸೊ ನೀವು ಎರಡರಲ್ಲಿ 2 ಎಕ್ಸಾಮ್ನ ಅಪಿಯರ್ ಆಗ್ಬೋದು ಅಥವಾ ಒಂದು ಅಪಿಯರ್ ಆಗ್ಬೋದು ನೀವು ಎಕ್ಸಾಮ್ಗೆ. ಸೊ ದಿಸ್ ಈಸ್ ನೋಟಿಫಿಕೇಷನ್ ಇನ್ಫಾರ್ಮೇಷನ್. ಇನ್ನು ನೆಕ್ಸ್ಟು ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಬರ್ತದೆ ನಿಮಗೆ ಎಕ್ಸಾಮ್, ಇದು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಕ್ಲಾಸ್ 6 ಬಗ್ಗೆ. ಹೌ ದ ಎಕ್ಸಾಮ್ ಪ್ಯಾಟರ್ನ್ ವಿಲ್ ಅಪಿಯರ್. ದ ನಂಬರ್ ಆಫ್ ಕ್ವಶನ್ಸ್ 80 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸಿಗೆ ಕ್ವಶನ್ಸ್ ಇರುತ್ತೆ. ಡ್ಯೂರೇಷನ್ ಬಂದುಬಿಟ್ಟು ಟೈಮ್ 2 ಅವರ್ಸು ನಿಮಗೆ ಟೈಮ್ ಕೊಡ್ತಾರೆ. ಇಟ್ ಈಸ್ ಕಂಪ್ಲೀಟ್ಲಿ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮ್, ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇರುತ್ತೆ. ಇನ್ನು ಪ್ಯಾಟರ್ನ್ ಯಾವ ಥರ ಇರ್ತದೆ ಇಲ್ಲಿ ನೋಡಿ. ಫಸ್ಟು ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತ ಬರ್ತದೆ. ಕ್ವಶನ್ಸ್ 40 ಕ್ವಶನ್ಸ್ ಬರುತ್ತೆ, 50 ಮಾರ್ಕ್ಸ್ ಇಟ್ಟಿರ್ತಾರೆ ಅದಕ್ಕೆ. ಡ್ಯೂರೇಷನ್ ಬಂದುಬಿಟ್ಟು ನೀವು 60 ಮಿನಿಟ್ಸ್ ತೊಗೋಬೋದು. ನೆಕ್ಸ್ಟ್ ಅರ್ಥಮೆಟಿಕ್ ಟೆಸ್ಟು, ಕ್ವಶನ್ಸ್ ಬಂದುಬಿಟ್ಟು 20 ಮಾರ್ಕ್ಸ್ ಇರುತ್ತೆ. ಮಾರ್ಕ್ಸ್ ಅದಕ್ಕೆ 25 ಮಾರ್ಕ್ಸು, 20 ಕ್ವಶನ್ಸು 25 ಮಾರ್ಕ್ಸು, 30 ಮಿನಿಟ್ಸು. ಇನ್ನು ಲ್ಯಾಂಗ್ವೇಜ್ ಬಂದುಬಿಟ್ಟು 20 ಕ್ವಶನ್ಸ್ ಇರುತ್ತೆ. ಲ್ಯಾಂಗ್ವೇಜಲ್ಲಿ 25 ಮಾರ್ಕ್ಸ್ 25 ಮಾರ್ಕ್ಸ್ ಇಟ್ಟಿರ್ತಾರೆ, ನೀವು 30 ಮಿನಿಟ್ಸಲ್ಲಿ ಸಾಲ್ವ್ ಮಾಡಬೇಕು. ಸೊ ಟೋಟಲ್ 80 ಕ್ವಶನ್ಸು, 100 ಮಾರ್ಕ್ಸು, ಟೋಟಲ್ ಅವರ್ಸು 2 ಅವರ್ಸು. ನೋ ನೆಗೆಟಿವ್ ಮಾರ್ಕಿಂಗ್ ಅಂತ ಇರೋದಿಲ್ಲ. ಲ್ಯಾಂಗ್ವೇಜಲ್ಲಿ ನೀವು ಕನ್ನಡ, ಇಂಗ್ಲೀಷ್, ಹಿಂದಿ, ಎನಿ ಲ್ಯಾಂಗ್ವೇಜ್ ಯು ಕ್ಯಾನ್ ಸೆಲೆಕ್ಟ್ ಅಕಾರ್ಡಿಂಗ್ ಟು ವಿಚ್ ಅವರ್ ಕಂಫರ್ಟಬಲ್ ಇನ್ ವಿಚ್ ಲ್ಯಾಂಗ್ವೇಜ್ ಯು ಆರ್ ಸ್ಟಡಿಯಿಂಗ್. ಆ ಥರ ನೀವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನು ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂದರೆ ಏನೇನು ಬರ್ತದೆ, ಸಿಲೆಬಸ್ಸು ಯಾವ ಥರ ಇರುತ್ತೆ, ಇದು ಸಿಲೆಬಸ್ ಓವರಾಲ್ ವ್ಯೂ ಯಾವ ಥರ ಇರ್ತದೆ ಅಂತ. ನಾನ್ ವರ್ಬಲ್ ಕ್ವಶನ್ಸ್ ಇರುತ್ತೆ, ಬೇಸ್ಡ್ ಆನ್ ಫಿಗರ್ ಕೊಟ್ಟಿರ್ತಾರೆ ಮ್ಯಾಚ್ ಮಾಡಲಿಕ್ಕೆ, ಯಾವ ಥರ ಫಿಗರ್ ಮ್ಯಾಚ್ ಮಾಡಬೇಕು. ಆಮೇಲೆ ಆಡ್ ಮ್ಯಾನ್ 1 ಔಟ್ ಫಿಗರ್ ಇರುತ್ತೆ. ಮತ್ತು ಪ್ಯಾಟರ್ನ್ ಕಂಪ್ಲೀಷನ್ ಮಾಡಲಿಕ್ಕೆ ಇರುತ್ತೆ. ಒಂದು ಪ್ಯಾಟರ್ನ್ ಕೊಟ್ಟಿರ್ತಾರೆ, ಅದನ್ನು ನೆಕ್ಸ್ಟ್ ಪ್ಯಾಟರ್ನ್ ಯಾವ ಥರ ಬರ್ತದೆ ಅಂತ ಕಂಪ್ಲೀಟ್ ಮಾಡಬೇಕಂತ ಇರುತ್ತೆ. ಮತ್ತು ಫಿಗರ್ ಸೀರೀಸ್ ಇರುತ್ತೆ, ಮತ್ತು ಎಂಬೆಡೆಡ್ ಫಿಗರ್ಸ್ ಇರುತ್ತೆ. ಇದು ಮೆಂಟಲ್ ಎಬಿಲಿಟಿ ಟೆಸ್ಟ್ ಬಗ್ಗೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಅರ್ಥಮೆಟಿಕ್ ಟೆಸ್ಟ್ ಯಾವ ಥರ ಇರ್ತದೆ. ಈ ಅರ್ಥಮೆಟಿಕ್ ಟೆಸ್ಟಲ್ಲಿ ಏನೇನು ಬರುತ್ತೆ ಅಂತ. ನಂಬರ್ ಸಿಸ್ಟಮ್ ಬರುತ್ತೆ, ಟೋಟಲ್ ನಂಬರ್ಸು ಹೇಗೆ ಏನು ಎತ್ತ ನಂಬರ್ ಸಿಸ್ಟಮ್ಸ್ ಇರುತ್ತೆ. ನೆಕ್ಸ್ಟ್ LCM ಮತ್ತು HCM ತೆಗಿಯೋದು ನಂಬರ್ಸ್ದು. ನೆಕ್ಸ್ಟ್ ನಂಬರ್ ಸಿಂಪ್ಲಿಫಿಕೇಷನ್ ಇರುತ್ತೆ, ಫ್ರ್ಯಾಕ್ಷನ್ಸ್ ಇರುತ್ತೆ, ಡೆಸಿಮಲ್ಸ್ ಇರುತ್ತೆ, ಟೈಮ್ ಮತ್ತು ಡಿಸ್ಟೆನ್ಸ್ ಇರುತ್ತೆ, ಮತ್ತು ಬೇಸಿಕ್ ಮೆಜರ್ಮೆಂಟ್ಸ್ ಇರುತ್ತೆ. ಇದು ಅರ್ಥಮೆಟಿಕ್ ಟೆಸ್ಟಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಲ್ಯಾಂಗ್ವೇಜ್ ಟೆಸ್ಟ್, ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಇರುತ್ತೆ, ಗ್ರಾಮರು, ಸಿನೋನಾಮ್ಸ್, ಅನಾನಾಮ್ಸ್ ಇನ್ ದ ಸೆಲೆಕ್ಟೆಡ್ ಲ್ಯಾಂಗ್ವೇಜ್ ಮೀಡಿಯಮ್. ನೀವು ಯಾವ ಲ್ಯಾಂಗ್ವೇಜ್ ಮೀಡಿಯಮಲ್ಲಿ ಇರುತ್ತೋ ಆ ಲ್ಯಾಂಗ್ವೇಜಿಗೆ ತಕ್ಕಾಗೆ ನಿಮಗೆ ಗ್ರಾಮರ್ ಬರುತ್ತೆ. ದಿಸ್ ಈಸ್ ಓವರಾಲ್ ಸಿಲೆಬಸ್ ಪ್ಯಾಟರ್ನ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ಕ್ವಶನ್ಸ್ ಬರುತ್ತೆ, ಐ ವಿಲ್ ಸಾಲ್ವ್ ಸಮ್ ಕ್ವಶನ್ಸ್ ಅಂದರೆ ನಿಮಗೆ ಕ್ವಶನ್ಸ್ ಯಾವ ಥರ ಬರುತ್ತೆ ಅಂತ ನಾನು ಮಾಡೆಲ್ ಕ್ವಶನ್ ಪೇಪರ್ ಥರ ಕೊಡ್ತೇನೆ, ಮತ್ತು ಪ್ರಾಕ್ಟೀಸ್ ಪೇಪರ್ ಕೊಡ್ತೇನೆ, ನೀವು ಅದನ್ನು ನೋಡ್ಬೋದು. ಓಕೆ, ಥ್ಯಾಂಕ್ ಯು.